ಚಂದ್ರಗ್ರಹಣದ ಪ್ರಭಾವಗಳು ಏನೇನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಮಾತಾಡ್ತಾ ಹೋಗ್ತಿದ್ವಿ. ಕಶ್ಯಪ್ರೆ, ಚರ್ಚೆ ಆರಂಭದಲ್ಲಿ ಚಂದ್ರಗ್ರಹಣದ ಪ್ರಭಾವ ನಾಯಕರು ಅಥವಾ ನಮ್ಮನ್ನು ಆಳುವವರ ಮನಸ್ಸಿನ ಮೇಲಾಗುತ್ತೆ, ಅದರ ಪರಿಣಾಮಗಳು ನಾವೆಲ್ಲರೂ ಎದುರುಗೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ರಿ. ಏನು ಅಂದರೆ ಮನಸ್ಸಿನ ಕಾರಕ ಚಂದ್ರನಾಗಿರೋದ್ರಿಂದ ಆತ ಕೇವಲ ಇಂತಹ ನಿರ್ಧಾರಗಳಿಗೆ ಮಾತ್ರ ಹೆಂಗೆ ಸಾಥ್ ಕೊಡ್ತಾನೆ? ಯಾಕಂದರೆ ಚಂದ್ರ ಬಲವಾಗಿದ್ದರೆ ಅವರು ಬಹಳ ಸದೃಢರಾಗಿರ್ತಾರೆ ಮಾನಸಿಕವಾಗಿ ಅಂತ ಕೂಡ ಹೇಳ್ತಾರೆ. ಒಂದು ಎರಡು ಬಗೆಯ ಪ್ರಭಾವ ಇರ್ತದೆ. ಒಂದು ಕಾಲ ಪ್ರಭಾವ, ಇನ್ನೊಂದು ಗ್ರಹ ಪ್ರಭಾವ ಅಂತ. ಗ್ರಹಗಳೆಲ್ಲವೂ ಕಾಲವಶ, ಕಾಲವನ್ನು ಯಾರು ನೋಡಲಿಕ್ಕಾಗಲ್ಲ, ಅನುಭವಿಸಬಹುದಷ್ಟೇ. ಗ್ರಹರನ್ನು ನೋಡಬಹುದು, ಅನುಭವಿಸಲೂಬಹುದು. ಈ ಕಾಲವಶದಲ್ಲಿ ಏನು ಅಂದರೆ, ನಾವಿರ್ತಕ್ಕಂತಹ ಮಾನ ಏನಿದೆ ಇದು ಕಲಿಕಾಲದ ಮಾನ. ಕಲಿಕಾಲದಲ್ಲಿ ಸಹಜವಾಗಿ ಮನುಷ್ಯನ ಬುದ್ಧಿ ಕ್ಷುದ್ರವಾಗಿರ್ತದೆ, ಅಂದರೆ ಮಂದವಾಗಿರ್ತದೆ. ಅವನಿಗೆ ಧರ್ಮ ಕರ್ಮಗಳು ಮತ್ತು ವಿವೇಚನೆಗಳು ಎಲ್ಲ ಇರಬೇಕಾಗಿರ್ತಕ್ಕಂಥ ಮಟ್ಟದಲ್ಲಿ ಇರೋದಿಲ್ಲ. ನಾನು ಯಾರನ್ನು ಅದರ ಗುಣಗಳು ಹೇಳ್ತಾ ಇರೋದು ಭಾಗವತದಲ್ಲಿ ಇತ್ಯಾದಿಗಳಲ್ಲಿ ಹೇಳಿರುವಂತೆ. ಈ ಅರ್ಥದಲ್ಲಿ ನಾವು ನೋಡ್ತಾ ಇದ್ದೀವಿ, ಅಟ್ಲೀಸ್ಟ್ ನಮ್ಮ ಕಾಲಮಾನದಲ್ಲಿ ನಾವು ನೋಡಿರ್ತಕ್ಕಂಥ ಏನು MLAಗಳು, MP ಗಳು, CMಗಳು, PM ಗಳು, ದೇಶಗಳ. ಸೊ ನಮ್ಮ ಅನುಭವದಲ್ಲೇ ನಾವು ತಗೊಂಡಾಗ ಏನಾಗ್ತದೆ, ಇವ್ರಿಗೆಲ್ಲ ಬುದ್ಧಿ ಸ್ವಲ್ಪನಾರು ಇದೆ ಅಂತಂತ ನಮ್ಗೆ ಇವತ್ತರೆಗೂ ಅನಿಸಿಲ್ಲ. ಸ್ವಲ್ಪನಾರು ಇರಬೇಕಲ್ಲ ಧರ್ಮಕರ್ಮದ ಬಗ್ಗೆ, ಆಯಿತಾ? ಈ ರೀತಿಯ ಇರೋ ಪರಿಸ್ಥಿತಿಯ ಕಾಲಮಾನದಲ್ಲಿ ಇದ್ದೀವಿ ಅಂತ ಮೊದಲು ತಿಳ್ಕೊಳ್ಬೇಕು. ಸೊ ಅದರ ಮೇಲ್ಗಡೆ ಗ್ರಹಚಾರ. ಈ ಗ್ರಹಚಾರದಲ್ಲಿ ಇರ್ತಕ್ಕಂತಹ ಕೆಲವೊಂದು ಏನು ಗ್ರಹಮೇಳದ ಯೋಗ ಅವಯೋಗಗಳು, ಅದರಲ್ಲಿ ಉಂಟಾಗ್ತಕ್ಕಂತಹ ಗ್ರಹಣದಲ್ಲಿ ಇದ್ದೀವಿ. ಸೊ ಈ ಮೊದಲೇ ಮಂದಮತಿ ಆಗಿರ್ತಕ್ಕಂತಹ ಮನುಷ್ಯನು ಕಾಲಮಾನದಲ್ಲಿ ಅವನಿಗೆ ಇದೆಲ್ಲ ಯಾರು ಚಂದ್ರನಾಗಲಿ ಸೂರ್ಯನಾಗಲಿ ನಮ್ಮ ಜೀವಕ್ಕೆ, ನಮ್ಮ ಇರುವಿಕೆಗೆ ಕಾರಕರವರು. ಇದು ಕೂಡ ಒಪ್ಪಲ್ಲ ಇವತ್ತಿನ ಜನ. ಅವರು ಸೀದಾ ಪಾತಾಳದಿಂದ ಟಕ್ಕಂತ ಹುಟ್ಟು ಬಂದಿರೋರ ಥರ ಮಾತಾಡ್ತಾರೆ. ಸೂರ್ಯಚಂದ್ರರು ಅವರ ಅವರ ಒಂದು ಅವರ ಅಸ್ತಿತ್ವದಿಂದ ನಮ್ಮ ಜೀವನ ಇದೆ ಅಂತ ಕೂಡ ಒಪ್ಪಲ್ಲ. ಅಷ್ಟು ಬುದ್ಧಿವಂತರಿದ್ದಾರೆ ನಮ್ಮ ಪ್ರಪಂಚದಲ್ಲಿ ಇವತ್ತು, ಆಯಿತಾ? ಇನ್ನು ರಾಜರಿಗೂ ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಬುದ್ಧಿ ಇದೆ ಅಂತಂತಲ್ಲ. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ಸಿಂಹ ರಾಶಿಯ ಪ್ರತಿ ರಾಶಿಗೂ ಹೇಳಿದ್ದಾರೆ. ಸಿಂಹ ರಾಶಿಯು ರಾಜರಾಶಿ ಮತ್ತು ಶ್ರೇಷ್ಠವಾಗಿರ್ತಕ್ಕಂತಹ ರಾಶಿ. ಓಜ ರಾಶಿ, ಸ್ಥಿರ ರಾಶಿ, ಇನ್ನೊಂದು ಸ್ಥಿರ ರಾಶಿಯನ್ನು ನೋಡ್ತಕ್ಕಂಥದ್ದು. ಸೊ ಇಂಥ ಸಮಯದಲ್ಲಿ ಏನಾಗ್ತದೆ, ರಾಜರಿಗೆ ದೇಶಗಳನ್ನು ಆಳ್ತಕ್ಕಂಥವರಿಗೆ ತಲೆ ಕೆಡ್ತದೆ, ಪೂರ್ತಿ ಕೆಟ್ಟೋಗ್ತದೆ ಅಂತಂತ. ಅದು ಪೂರ್ತಿ ಕೆಟ್ಟಿರುವ ಲಕ್ಷಣವೇ ಇದು. ಅದು ಯಾರನ್ನೋ ಒಪ್ಪ ಇಟ್ಕೋಬೇಕು ಅಥವಾ ಇನ್ಯಾರನ್ನೋ ಕಡಿಮೆ ಮಾಡಬೇಕು ಅಂತ ಹೇಳ್ತಿರೋದಲ್ಲ, ಎಲ್ಲರಿಗೂ ತಲೆ ಕೆಟ್ಟೋಗಿರೋದೇನೆ, ಆಯಿತಾ? ಈಗ ಏನಂದರೆ ಹುಡುಕೋದು ಏನು ಸಮಸ್ಯೆ ಅಂದರೆ, ತಲೆ ಸರಿ ಇರುವುದು ಯಾರಿಗೆ ಅಂತ ಹುಡುಕೋದು ಕಷ್ಟ ಈಗ, ಆಯಿತಾ? ಸೊ ಅವಾಗೇನಾಗುತ್ತೆ, ಒಂದು ಸೈಕಾಲಜಿಸ್ಟ್ ಹೇಳ್ತಾನೆ ಹುಚ್ಚಾಸ್ಪತ್ರೆಯಲ್ಲಿ, ಅವನು ಇದೆಲ್ಲ ನೋಡಿ ಏನಾಗ್ತಾನೆ, ಅವನು ಈ ಹುಚ್ಚರಂತೆಯೇ ಡ್ರೆಸ್ ಹಾಕ್ಕೊಂಡು ತಲೆಯೆಲ್ಲ ಏನೋ ಮಾಡಿಕೊಂಡು ಈ ರೀತಿಯ ಅಂದರೆ ಪ್ರಜ್ಞಾಪೂರ್ವಕವಾಗಿ, ಸೊ ದಟ್ ದೇ ಕ್ಯಾನ್ ಅಕ್ಸೆಪ್ಟ್ ದೆಮ್ ಆ್ಯಸ್ ಎ ಡಾಕ್ಟರ್. ಆ ಹುಚ್ಚರೆಲ್ಲ ಅವನನ್ನು ಅಕ್ಸೆಪ್ಟ್ ಮಾಡಬೇಕಲ್ಲ, ಅವ್ನು ನೀಟಾಗಿ ಟೈಟ್ ಬೆಲ್ಟ್ ಹಾಕ್ಕೊಂಡು ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಇದನ್ನು ಮಾಡಿ ಅದೆಲ್ಲ ಬಿಟ್ಬಿಟ್ಟ, ಅವ್ರನ್ನೆಲ್ಲ ಸರಿ ಮಾಡ್ಬೇಕಂತಂತಂದರೆ, ಆಯಿತಾ? ಹೀಗೆ ಬುದ್ಧಿವಂತರ ನಿಜ ಜ್ಞಾನ ಇರ್ತಕ್ಕಂಥವ್ರ ಗತಿ ಹೋಗ್ತಾ ಹಂಗಾಗುತ್ತೆ. ಇವರೆಲ್ಲರ ಮಧ್ಯೆ ಹುಚ್ಚರ ಥರ ಇರಬೇಕು. ಆ ಹುಚ್ಚರನ್ನೇ ಬೆರೆದು ಅವ್ರನ್ನ ಸರಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಮುಂದಿನ ಗ್ರಹಣಗಳು ಕೂಡ ಇಂಥದ್ದೇ ಸಮಸ್ಯೆ ತಂದುಬಿಡುತ್ತಾ? ಇಂಥ ವಿಚಿತ್ರಗಳೆಲ್ಲ ಆಗ್ತಾ ಇದೆ ಅಂತ ನಾನು ಹೇಳ್ತಿದ್ದೀನಿ. ಅದು ಸ್ವಲ್ಪ ಸ್ವಾರಸ್ಯಕರವಾಗಿ ಹೇಳಿದೆ ಅಷ್ಟೇನೆ, ಆಯಿತಾ? ಇದು ಈ ಕಲಿಕಾಲದ ಒಂದು ಆರಂಭದ ವಿಷಯ ಅಷ್ಟೇ. ಇದು ನಮ್ಮ ಜೀವಮಾನದಲ್ಲಿ ಕೂಡ ಇದು ಇಟ್ ಇಸ್ ಜಸ್ಟ್ ಎ ಬಿಗಿನಿಂಗ್. ಈ ಬಿಗಿನಿಂಗಲ್ಲೇ ಹಿಂಗಿದೆ. ಹಾಗಾಗಿ ಮನುಷ್ಯರ ನಡೆ ಅದು ನಿಂತಿರೋದು ಮನೋಧರ್ಮದ ಮೇಲೆ. ಆ ಮನೋಧರ್ಮವನ್ನು ಜ್ಞಾನ, ವಿಜ್ಞಾನ ಮತ್ತು ಭಗವದ್ಜ್ಞಾನ ಇದರಿಂದ ಯಾವಾಗ ಹೊಸೆಯಲ್ಪಡುತ್ತದೋ ಅರ್ಥ ಮಾಡ್ಕೊಳ್ಬೇಕು ದಯವಿಟ್ಟು. ಮನುಷ್ಯನ ಮನಸ್ಸು
ಅವನ ನಡೆ ಮನಸ್ಸಿನ ಆಲೋಚನೆಯ ಶೈಲಿಯ ಮೇಲೆ ನಿರ್ಭರ ಅದು. ಆ ಮನಸ್ಸನ್ನು ಜ್ಞಾನವು, ವಿಜ್ಞಾನವು ಮತ್ತು ಪರಾತ್ಪರ ಅಂದರೆ ದೈವತ ಜ್ಞಾನ ಇದರಲ್ಲಿ ಯಾವಾಗ ಹೊಸೆಯಲ್ಪಡ್ತದೋ ಆಗ ಅದು ಸ್ವಸ್ಥವಾಗ್ತದೆ. ಆಯಿತಾ? ಚಂದ್ರಗ್ರಹಣವು ಆದಾಗ ಸಹಜವಾಗಿ ಬುದ್ಧಿಗೆ ದುಷ್ಪರಿಣಾಮ ಉಂಟಾಗ್ತದೆ. ಮತ್ತು ರಾಹು ದ್ರಷ್ಟನು, ಆಗಲೇ ಹೇಳಿದಂತೆ ಕುಜದ್ರಷ್ಟನು ಇತ್ಯಾದಿ ಎಲ್ಲ ಆಗಿ ಯಾವುದೇ ಶುಭಗ್ರಹರ ದೃಷ್ಟಿಯೂ ಇಲ್ಲದೆ ಇದ್ದರೆ ಒಂದು ಪುಣ್ಯ ಏನಪ್ಪ ಅಂತಂದರೆ ಈ ಸಪ್ತಮ ಭಾವ ಕುಂಭರಾಶಿಗೆ ಗುರುವಿನ ಪೂರ್ಣ ದೃಷ್ಟಿ ಉಂಟು. ಆಯಿತಾ? ಅದೊಂದು ಸಮಾಧಾನಕರ ವಿಷಯ. ಅದು ಜೂನ್ವರೆಗೂ ಇರ್ತದೆ. ಹಾಗಾಗಿ ಏಪ್ರಿಲ್ ಮಧ್ಯದ ಒಳಗೆ ರವಿಯು ಉಚ್ಚದಲ್ಲಿ ಬರೋ ಹೊತ್ತಿಗೆ ಈ ಯುದ್ಧ ರಾಮಾರಂಪಗಳು ಸಾಕಷ್ಟು ಬಹುತೇಕ ಅದು ಪರಿಹಾರ ಆಗ್ತದೆ. ಅಂದರೆ ಒಂದು ತಿಂಗಳ ಕಾಲ, ಇನ್ನು ಒಂದೂವರೆ ತಿಂಗಳ ಕಾಲ ಮಧ್ಯಕಾಲ ಕಳಿಬೇಕು. ಶನಿಯ ಕೇಂದ್ರವನ್ನು ರವಿ ಬಿಡಬೇಕು ಅಂತ ಅರ್ಥ. ಅದಕ್ಕೆ ಶನಿ ಮೀನರಾಶಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅದು ಸ್ವಲ್ಪ ಒಂದು 50% ಪರಿಹಾರ ಆಗ್ತದೆ. ಇವರು ಹೇಳ್ತಾರೆ ಇನ್ 2 ವೀಕ್ಸ್ನಲ್ಲಿ ಏನೋ ವಿ ವಿಲ್ ಫಿನಿಶ್ ಇಟ್ ಇನ್ 2 ವೀಕ್ಸ್ ಅಂತಂತ ನಮ್ಮ ಟ್ರಂಪ್ ಸಾಹೇಬರು ಹೇಳ್ತಾರೆ. ಅದು ಗೊತ್ತಲ್ಲ, ಟ್ರಂಪ್ ಅಂದರೆ ಅದು ಹೆಸರು ತಕ್ಕ ಹಾಗೆ ಬಾಜಾ ತುಂಬ ಶಬ್ದ ಮಾಡೋದು ಜಾಸ್ತಿ. ಹಾಗಾಗಿ ಈ ಮಧ್ಯದ ವಿಷಯದಲ್ಲಿ ಗ್ರಹಣಾದಿಗಳು ವಿಷಯವೂ ಅದನ್ನು ಪುಷ್ಟೀಕರಿಸುತ್ತೆ. ಜನರ ಸಾಮಾನ್ಯ ಜೀವನವು ಬಹಳಷ್ಟು ತೊಂದರೆಗಳಿಗೂ ಉಂಟು ಮಾಡ್ತಕ್ಕಂತಹ ಒಂದು ಸಂದರ್ಭ ಈ ಗ್ರಹಣಗಳು ಉಂಟು ಮಾಡ್ತಾ ಇದೆ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.